ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡಿ. ಏನು ಮಾಡಕತ್ತೀರಿ? ಚಹಾ ಎಲ್ಲ ಆಯಿತಾ ನಿಮ್ಮದು? ನಮ್ಮದು ಆಯಿತು. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವಾಗ ಮನೆಯಲ್ಲೇ ಕೂತ್ಕೊಂಡು ಏನು ಮಾಡೋದು ಅಂತ ಬೋರ್ ಆಗುತ್ತಲ್ವ, ಅದಕ್ಕೆ ಒಂದು ಟಿಪ್ಸು. ನಿಮ್ಗೇನಾಗುತ್ತೇನೋ ಹೊಲಿಗೆ ಕ್ಲಾಸ್ ಕಲೀರಿ, ಮನೆಯಲ್ಲೇ ಸ್ಟಿಚ್ಚಿಂಗ್ ಮಾಡ್ಬೋದು. ನಿಮಗೆ ಅಷ್ಟೇ ಒಂದೇ ಬ್ಲೌಸ್ ಹೊಲೀರಿ ದಿನಕ್ಕೆ, ಅದೇ ಎಷ್ಟು ಅನುಕೂಲ ಆಗುತ್ತೆ. ಆಮೇಲೆ ನಮ್ಮ ಬ್ಲೌಸು ನಾವೇ ಹೊಲ್ಕೋಬೋದು. ನಮ್ಮ ಬ್ಲೌಸನ್ನ ನಾವೇ ಹೊಲ್ಕೊಂಡ್ರೆ ಅಲ್ಲೇ ಉಳಿತಾಯ ಮಾಡ್ದಂಗೆ ಆಗುತ್ತೆ. ಹಾಗೆ ಮನೇಲಿ ಕುಂತು ಬೋರ್ ಆಗ್ತಿರ್ತೈತಲ್ವ, ಮನೆಯಲ್ಲೇ ಕುಂತು ಏನಾದರೂ ನಾವು ಮಾಡಬೇಕು. ಹೊರಗಡೆ ಕಳಿಸ್ತಾ ಇರಲ್ಲ ಒಬ್ಬೊಬ್ರು ಮನೆಯಲ್ಲೇ ಕುಂತ್ಕೊಂಡು ಬೋರ್ ಆಗುತ್ತೆ. ಅದಕ್ಕೆ ದಿನ ಒಂದು ಬ್ಲೌಸ್, ಸಾದಾ ಬ್ಲೌಸ್ ಹೊಲಿದ್ರೂ ನಿಮ್ಗೆ ಎಷ್ಟೋ ಸಹಾಯವಾಗುತ್ತೆ. ಆಮೇಲೆ ಮನೆ ಕೆಲಸ ಮಾಡಿ ಆಮೇಲೆ ಇದನ್ನು ಮಾಡ್ಕೋಬೋದು. ಹೊರಗಡೆ ಹೋಗೋದಾದರೆ ಬೆಳಗ್ಗೆ ಹೋಗಿ ರಾತ್ರಿನೇ ಬರಬೇಕು, ಟೈಮ್ ಸಿಗಲ್ಲ ಹೊರಗಡೆ ಹೋಗಿ ದುಡಿಬೇಕಂದ್ರೆ. ಹೆಣ್ಮಕ್ಳಿಗೆ ಬೆಸ್ಟ್ ಆಪ್ಷನ್ ಅಂದರೆ ಇದು ಹೊಲಿಗೆ ಕ್ಲಾಸು. ಹೇಳ್ಕೊಡ್ಬೋದು, ಬೇರೆಯವ್ರಿಗೂ ಹೊಲಿಗೆ ಕ್ಲಾಸ್ ಹೇಳ್ಕೊಡ್ಬೋದು. ನೀವೇ ಮನೆಯಲ್ಲಿ ಸ್ಟಿಚ್ಚಿಂಗ್ ಮಾಡ್ಬೋದು, ಮತ್ತು ಪಿಕೋ ಫಾಲ್ ಮಾಡ್ಬೋದು. ಒಂದು ಮಷೀನು ಫಸ್ಟ್ ಕಲೀರಿ. ಕಲಿತ ಮೇಲೆ ಸೆಕೆಂಡ್ ಹ್ಯಾಂಡ್ ಒಂದೇ ಮಷೀನ್ ತೊಗೊಂಡ್ರಂದರೆ ನಿಮಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ನಾವು ಒಂದಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಆಮೇಲೆ ಬೋರ್ ಆದಾಗ ಏನು ಮಾಡೋದು ಅಂತ ಅನಿಸ್ತಾ ಇರುತ್ತೆ. ಅವಾಗ ಏನಾದರೂ ಡಿಸೈನ್ ಮಾಡ್ಬೋದು ಮಷೀನಲ್ಲಿ. ನಮ್ಮ ಬಟ್ಟೆ, ನಮ್ಮ ಮಕ್ಕಳ ಬಟ್ಟೆ ಏನಾದರೂ ಸ್ಟಿಚಿಂಗ್ ಮಾಡ್ಬೋದು. ನಿಮ್ಗೆ ಒಂದು ಉದ್ಯೋಗ ಆಗುತ್ತೆ. ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಅನ್ಕೋತಿರ್ತೀವಿ. ಹಾಗೆ ನಾನು ಸ್ಟಾರ್ಟ್ ಮಾಡಿದ್ದು. ನಮ್ಮ ಮನೆಯಲ್ಲಿ ಮೊದಲು ಬೇಡ ಅಂತಿದ್ರು ಸ್ಟಿಚಿಂಗ್ ಮಾಡೋದು, ಯಾಕೆ ಅಂತ. ನಾನು ಮನೇಲಿ ಕುಂತು ಏನು ಮಾಡೋದು ಅಂತ ಹೇಳಿ ಸ್ಟಿಚಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಎಷ್ಟೇ ಆಗಲಿ ಬರ್ತಾಯಿದೆ. ಹಾಗೆ ನೀವು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಮನೆಯಲ್ಲೇ ಇದ್ದು ಒಂದು ಮಷಿನ್ ತೊಗೊಳ್ಳಿ. ಏನು ಭಾಳ ಖರ್ಚಾಗಲ್ಲ. ಒಂದು ಸೆಕೆಂಡ್ ಹ್ಯಾಂಡ್ ಮಷಿನ್ ತೊಗೊಳ್ಳಿ. 2,000 2,500ರಲ್ಲಿ ಬರುತ್ತೆ. ನಿಮ್ಮ ಮತ್ತು ಆಯೋದು ಜಾಸ್ತಿ ಆದರೆ ಮತ್ತೆ ತೊಗೋಬೋದು. ಇಲ್ಲ ಅಂದರೆ ಬೇರೆ ಏನಾದರೂ ಉದ್ಯೋಗ ಮಾಡ್ಬೋದು. ಇವಾಗೆಲ್ಲ ಜಾಸ್ತಿ ಯಾರು ಖಾಲಿ ಕೂಡ್ತಾ ಇಲ್ಲ ಫ್ರೆಂಡ್ಸ್. ಇಬ್ಬರು ಸೇರಿ ದುಡಿದ್ರೆ ಮನೆ ನಡೆಯೋದು. ಇವಾಗ ಒಬ್ಬೊಬ್ರು ಏನು ಮಾಡ್ತಾರೆ, ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ, ಬತ್ತಿ ಹೊಸಿಯೋದು ಅಂತೆ, ಅವೆಲ್ಲ ಬಂದಿದ್ದಾವೆ ಇವಾಗ. ರೊಟ್ಟಿ ಮಷೀನ್ ಅಂತೆ, ಏನೇನೋ ಮಾಡ್ತಾ ಇದ್ದಾರೆ. ನಮಗೆ ಸ್ವಲ್ಪ ಬಜೆಟಲ್ಲೇ ಏನಾದರೂ ಮಾಡಬೇಕು, ಮನೆಯಲ್ಲೇ ಇದೆ ಅಂದರೆ ಹೊಲಿಗೆ ಹೊಲಿಯೋದು ಒಂದೇ ಆಪ್ಷನು. ಇವಾಗ ಬಟ್ಟೆ ಎಲ್ಲ ಜಾಸ್ತಿ ರೇಟ್ ಆಗಿದೆ. ಪರವಾಗಿಲ್ಲ, ನಾವು ಹೊಲ್ಕೊಂಡ್ರೇ ಅಲ್ಲೇ ಎಷ್ಟೋ ಉಳಿತಾಯ ಆಗುತ್ತೆ. ಹಾಗೆ ನಾವು ಟೈಮ್ ಪಾಸ್ ಆಗುತ್ತೆ ಮನೆಯಲ್ಲೇ. ಇಲ್ಲ ಅಂದರೆ ಬೋರ್ ಆಗುತ್ತೆ. ಯಾರೆಲ್ಲ ಟೈಲರಿಂಗ್ ಮಾಡ್ತಾಯಿದ್ದೀರಾ ನೀವು ಕಮೆಂಟ್ ಹಾಕಿ. ನಿಮ್ಮ ಕಡೆ ಎಲ್ಲ ರೇಟ್ ಎಷ್ಟಿದ್ದಾವೆ ಅಂತಲೂ ಹೇಳಿ. ನಮ್ಮ ಕಡೆ ಅಂತೂ ಹಳ್ಳಿ ಅಲ್ವಾ, ತುಂಬ ಕಡಿಮೆ ರೇಟ್ ಇದ್ದಾವೆ. ಸುಮ್ಮನೆ ಏನು ಮಾಡೋದು, ನೀರ್ವೈಲಲ್ವ, ಹೊಲಿಲೇಬೇಕು. ಹಂಗಾಗಿ ಬಟ್ಟೆ ಸ್ಟಿಚ್ಚಿಂಗ್ ಮಾಡ್ತಾ ಇರೋದು ನಾನು. ಇವಾಗ ಸಾದಾ ಬ್ಲೌಸ್ ಹೊಲಿತಾ ಇರೋದು. ಹಾಗೆ ಏನೋ ಇವತ್ತು ಬೋರ್ ಆಗಿತ್ತು, ವಿಡಿಯೋ ಮಾಡಿದ್ದೆ. ನಿಮ್ಮ ಜೊತೆ ಶೇರ್ ಮಾಡೋಣ, ಮಾತಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟು, ಶೇರು, ಲೈಕ್ ಮಾಡಿ, ಹಾಗೆ ಸಬ್ ಮಾಡಿ. ಹೀಗೆ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ, ನಾನು ಸಾದಾ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಇರೋದು. ಏನು ಗೊತ್ತಾ, ಇವಾಗ ಯಾರು ಕಾಲೇ ಕೂಡಲ್ಲ ಫ್ರೆಂಡ್ಸ್. ಮನೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅನಿಸುತ್ತೆ. ಬೇರೆ ಕಡೆ ಹೋದ್ರೂ ನಡೆಯಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ, ಮನೆಯಿಂದ ಅಡುಗೆ ಮಾಡಬೇಕು. ಎಲ್ಲ ಮಾಡಿಕೊಂಡು ಹೋಗ್ಬೇಕಂದ್ರೆ ಹೊರಗಡೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಮನೆಯಲ್ಲೇ ನಿಮ್ಮ ಕೆಲಸ ಮುಗಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹೊಲಿಬೋದು. ಒಂದಿನ ಬಿಟ್ಟರು ನಡೆಯುತ್ತೆ. ಇವಾಗ ಹೊರಗಡೆ ಹೋಗ್ತೀವಂದರೆ ಒಂದಿನ ಬಿಟ್ಟರು ಕೆಲಸ ನಡೆಯಲ್ಲ. ಹಾಗಾಗಿ ಮನೆಯಲ್ಲೇ ನಾವು ಏನಾದರೂ ಮಾಡ್ಕೋಬೇಕು. ಹೆಣ್ಮಕ್ಳಂದರೆ ಸ್ಟಿಚ್ಚಿಂಗ್ ಮಾಡಬೇಕು. ಇಲ್ಲಾಂದರೆ ಬೇರೆ ಉದ್ಯೋಗ ಅಂದರೆ ಅದೇ ಹಪ್ಪಳ ಮಾಡೋದು, ಉಪ್ಪಿನಕಾಯಿ ಹಾಕೋದು, ಇದನ್ನೇ ಮಾಡಬೇಕು. ನಾನು ಹಂಗೆ ಅಂದ್ಕೊಂಡೆ. ಇಷ್ಟು ದಿನ ಸುಮ್ಮನೆ ಕೂತಿದ್ದೆ ಮನೆಯಲ್ಲಿ. ಇವಾಗ 1 ವರ್ಷ ಆಯಿತು ಸ್ಟಾರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಶೇರ್